ಮಾರ್ಚ್ 25ರಿಂದ ರೈತರ ಕಾಲುವೆಗೆ ನಾರಾಯಣಪುರ ಡ್ಯಾಂ ನೀರು ಹರಿವು ನಿಲ್ಲುವುದನ್ನು ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೇವದುರ್ಗ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ತಡೆದು ಅನ್ನದಾತರು ಪ್ರತಿಭಟನೆ ನಡೆಸಿದರು. ಏಪ್ರಿಲ್ 10ರವರೆಗೆ ರೈತರ ಜಮೀನಿಗೆ ಕಾವಲು ಮುಖಾಂತರ ನೀರು ಹರಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಶ್ರೀಕಾಂತ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದದ್ದು. ನೆತ್ತಿ ಸುಡುವ ಬಿಸಿಲಿನಲ್ಲಿ ಹೆದ್ದಾರಿ ತಡೆದು ಅನ್ನದಾತರು ನೀರಿಗಾಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆಯಲ್ಲಿ ರೈತರ ಪ್ರತಿಭಟನೆಗೆ ಬಿಜೆಪಿ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ ಸಾಥ್ ನೀಡಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ರು. ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಕಾಲ್ ತೆರೆದು ಹಿಂದ ನಿಂತಂದ್ರೆ ಸರ್ಕಾರ ಮರ್ದಿನ ಬಿತ್ತಂತ ಹೇಳ್ಕೊಂಡ್ರೆ ದೇಶ ಅವಲಂಬನೆ ಆದ ಇವತ್ತು. ಅಲ್ಲಿ ಫುಡ್ ಸೆಕ್ಟರ್ ಮಾಡಿ ಅಲ್ಲಿ ಹೊಡಿದಿಲ್ಲ ಅಂದ್ರ ವಿಧಾನಸೌಧ ಮುತ್ತಿಗೆ ಹಾಕಿ ಗೇಟ್ ಬಾಗಿಲಾಗ್ತಿವಿ, ಹೊರ ಕೊಡ್ತೀವಿ. ಮಹಾತ್ಮ ಗಾಂಧಿ ಮೂರ್ತಿ ಬೆಲ್ಲ ನೆನ್ಬಿಡ್ಬೇಕ. ನೀವು ಯಾವ ಹೆಸರು ಮೇಲೆ ಹೊಡ್ಕೋತೀರಿ? ರೈತರ ಹೆಸರು ಮೇಲೆ. ಏನದು ಎದಕ್ ಬೇಕಿದು? ಇದು ಇಲ್ಲ ಅಂದ್ರೆ ಏನು ಆಗ್ತದ? ಸರ್ಕಾರ ಅಂತ ಸರ್ಕಾರ, ಕಾನೂನು ಅಂತ ಕಾನೂನು, ಇಡ್ಲಿ ಸಾಂಬಾರ್ ಅಚ್ಚ ಬೆಕ್ಕ 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 ಗಾಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ನೀರು ಬೇಕು, ಬೇಕೇ ಬೇಕು. ಏನಿದು ರಾಜ್ಯ, ಏನಿದು ರಾಜ್ಯ? ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ. ಸರ್ಕಾರ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಿರ್ತಾರೆ. ಎರಡನೇದಾಗಿ ಈಗೇನು ಲಿಖಿತದ ಅಧಿಕಾರಿ ರೈತರ ಸದಸ್ಯರಿಗೆ 8 ಜನಕ್ಕೆ ತಗೊಳ್ಳೋಕ್ಕೂ ಸರ್ಕಾರದಲ್ಲಿ ಅವಕಾಶ ಇದೆ. ಈಗಾಗಲೇ 2 ಇದ್ದಾರೆ. ತಾವು ತಮ್ಮ ಜನ ಆ ICC ಸಭೆ ಮುಂಚಿತವಾಗಿಯೇ ತಾವು ಅಲ್ಲಿ ಪ್ರಸ್ತಾಪನೆ ಮಾಡಿದಾಗ ಸರ್ಕಾರ ಮಟ್ಟದಲ್ಲಿ ಅಧಿಕಾರಕ್ಕೆ ಕಳಿಸಿದರೆ ಸರ್ಕಾರ ಪರಿಶೀಲನೆ ಮಾಡುತ್ತೆ. ನಾನು ಸಭೆಯಲ್ಲಿ ಹೇಳ್ಬೋದು, ಸಭೆಗೆ ನಿಮ್ಮ ಜನಪ್ರತಿನಿಧಿ ಅಂತ ಅಲ್ಲಿ ಹೇಳಿದ್ರೆ ಅವರಿಗೆ ಅಧಿಕಾರ ಇದೆ. ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ. ಏಪ್ರಿಲ್ 10ರವರೆಗೆ ನೀರು ಹರಿಸ್ಬೇಕಂತೇಳಿ ನಮ್ಮದೊಂದು ಒತ್ತಾಯ ಸರ್ಕಾರಕ್ಕೆ. ಯಾಕಪ್ಪ ಅಂತಂದ್ರೆ ನೀರಾವರಿ ಸಲಹಾ ಸಮಿತಿ ಮೊನ್ನೆ 20ನೇ ತಾರೀಕಿಗೆ ನೀರಾವರಿ ಸಲಹಾ ಸಮಿತಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದರು. 25ನೇ ತಾರೀಕು ಬೆಳಗ್ಗೆವರೆಗೂ ನೀರು ಹರಿಸ್ತೀನಿ ಅಂತೇಳಿ ಈಗಾಗಲೇ ಭತ್ತ ಬೆಳೆದು ನಿಂತದ. ಏಪ್ರಿಲ್ 20ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ನೀರು ಬಿಟ್ಟರೆ ಭತ್ತದ ಬೆಳೆ ಏನಾರೇ ಕೈಗೆ ಬರ್ಬೋದು. ಇಲ್ಲಪ್ಪ ಅಂದ್ರೆ ಸಂಪೂರ್ಣ ನಾಶವಾಗ್ತಂಥದ್ದು. ಇವತ್ತಿನ ದಿನಲೇ ಸರ್ಕಾರ ಏನು ಮಾಡ್ಯದಪ್ಪ ಅಂದ್ರೆ ತೆಲಂಗಾಣ ರಾಜ್ಯಕ್ಕೆ 10 TMC ನೀರು ಕೊಟ್ಟು ಇವತ್ತಿನ ದಿನಲೇ ನಮಗೇನಪ್ಪ ಅಂದ್ರೆ ನಮಗೆ ಬೇಕಾಗಿದ್ದೇ ಒಂದು 6 TMC ನೀರು ನಮ್ಮದೇ. ಇನ್ನು ಮೊದಲಿಂದ ಏನು ನೀರಾವರಿ ಸಲಹಾ ಸಮಿತಿದಾಗ ಆದಂಥ 65 TMC ನೀರಿನಾಗ ನಮ್ಮದು ಇನ್ನೂ 6 TMC ನೀರು ಇನ್ನೂ ಬ್ಯಾಲೆನ್ಸ್ ಉಳಿದದ್ದು ನಮಗೆ ಬರ್ಬೇಕಾದಂಥ ನೀರು. ಆ ನೀರನ್ನೇ ತೆಲಂಗಾಣ ಕೊಟ್ಟು ಈಗ ನಮಗೇನಪ್ಪ ಅಂದ್ರೆ ಬೆಳೆಗೆ ನೀರು ಇರಲಾರ್ದಂಗೆ ಆಗ್ಯದ. ಅದಕ್ಕೆ ರಾಜ್ಯ ಸರ್ಕಾರ ಇವತ್ತಿನ ದಿನಲೇ ನಮ್ಮ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತಾಯಿದ್ದೀವಿ. ಏಪ್ರಿಲ್ 10ರವರೆಗೆ, ನಾಳೆ 25ನೇ ತಾರೀಕು ಬೆಳಿಗ್ಗೆ ನಿಂತೇನು ನೀರು ಬಂದ್ ಮಾಡ್ತೀನಿ ಅಂದಾರ, ಅದು ಬಂದ್ ಮಾಡಲಾರ್ದೇ ಸತತವಾಗಿ ನೀರು ಹರಿಸಿ ಏಪ್ರಿಲ್ 10ರವರೆಗೆ ನೀರು ಹರಿಸಬೇಕು ಅಂಥೇಳಿ ನಾವು ಮಾಧ್ಯಮದ ಮುಖಾಂತರ ಮತ್ತು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ನಮ್ಮದು ನಿರ್ಧಾರ ಆಗಿಬಿಟ್ಟದ. ಇವತ್ತಿನ ದಿನಲೇ ಮಾಡು ಇಲ್ಲ ಮಡಿ. ಇವತ್ತಿನ ದಿನಲೇ 5ನೇ ತಾರೀಕು 25ನೇ ತಾರೀಕು ನೀರು ಬಂದ್ ಮಾಡಿದ್ವಿ ಅಂದ್ರೆ ನಮ್ಮದೊಂದು 68,000 ಹೆಕ್ಟರ್ ಪ್ರದೇಶ ಈ ಭಾಗದಾಗಿರ್ತಕ್ಕಂಥ ಭತ್ತ ಸಂಪೂರ್ಣ ನಾಶ ಆಗ್ತದೆ. ಈಗ ನಮಗೆ ಒಂದೇ ಗತಿ. ಇವತ್ತಿನ ದಿನಲೇ ನಾವು ಸತತವಾಗಿ ಉಗ್ರ ಹೋರಾಟ ಮಾಡ್ತೀವಿ ಮತ್ತು DC ಆಫೀಸ್ ಮುತ್ತಿಗೆ ಹಾಕ್ತೀವಿ. ನಾಳೆಗೆ ನಾವು ಬೆಂಗಳೂರು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಸನ್ನಿವೇಶನೂ ಬರ್ಬೋದು ಅನ್ನೋ ಮಾತನ್ನು
ಹೇಳ್ತಕ್ಕೆ ಇಷ್ಟಪಡ್ತೀನಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.